ದೋಷ ಓಜಿ ಸಿನಿಮಾ ಪ್ರದರ್ಶನ ರದ್ದು ಮಾಡಲಾಗಿದೆ. ಓಜಿ ಸಿನಿಮಾ ಶೋ ರದ್ದಾಗಿದ್ದಕ್ಕೆ ರೊಚ್ಚಿಗೆದ್ದಿದ್ದಾರೆ ಫ್ಯಾನ್ಸ್ಗಳು. ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಓಜಿ ಸಿನಿಮಾ ಪ್ರದರ್ಶನ ರದ್ದಾಗಿದೆ. ಓಜಿ ಸಿನಿಮಾ ಶೋ ರದ್ದಾಗಿದ್ದಕ್ಕೆ ಫ್ಯಾನ್ಸ್ಗಳು ರೊಚ್ಚಿಗೆದ್ದಿದ್ದಾರೆ. ಚಿಂತಾಮಣಿ ಆದರ್ಶ ಥಿಯೇಟರ್ನಲ್ಲಿ ಪ್ರೇಕ್ಷಕರು ರಾಧಾಂತವನ್ನ ಮಾಡಿದ್ದಾರೆ. ಥಿಯೇಟರ್ನಲ್ಲಿದ್ದಂತಹ ಪೀಠೋಪಕರಣಗಳೆಲ್ಲವನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಚಿಂತಾಮಣಿಯಲ್ಲಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಅಂತ ಹೇಳಿ ಬಂದಿದ್ದಂತಹ ಫ್ಯಾನ್ಸ್ಗಳು ತಾಂತ್ರಿಕ ದೋಷದಿಂದ ಪ್ಲೇ ಆಗದಂತಹ ಓಜಿ ಸಿನಿಮಾ ಸೆಟ್ಟಿಗೆದ್ದಂತಹ ಫ್ಯಾನ್ಸ್ ಸಿಸಿ ಕ್ಯಾಮೆರಾ ಟೇಬಲ್ಗಳನ್ನೆಲ್ಲವನ್ನ ಕೂಡ ಪುಡಿ ಮಾಡಿದ್ದಾರೆ. ಬೀದಿಗಿಳಿದು ದಾಂಧಲಿಯನ್ನ ನಡೆಸಿದ್ದಾರೆ ಪವನ್ ಕಲ್ಯಾಣ್ ಫ್ಯಾನ್ಸ್ಗಳು. ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು, ಓಜಿ ಸಿನಿಮಾವನ್ನ ನೋಡಬೇಕು ಅಂತ ಹೇಳಿ ಫ್ಯಾನ್ಸ್ಗಳು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಬಟ್ ಆದ್ರೆ ಓಜಿ ಸಿನಿಮಾ ಪ್ರದರ್ಶನವಾಗಿಲ್ಲ. ತಾಂತ್ರಿಕ ದೋಷ ಉಂಟಾಗಿ ಸಮಸ್ಯೆಯಾಗಿದೆ. ಹಾಗಾಗಿ ಅಭಿಮಾನಿಗಳು ರೊಚ್ಚಿಗೆದ್ದು ಚೇರ್ಗಳೆಲ್ಲವನ್ನ ಕೂಡ ಧ್ವಂಸ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆದರ್ಶ ಥಿಯೇಟರ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಏನಾಯ್ತು ಏನು ಅದೆಲ್ಲವನ್ನೂ ಕೂಡ ಕೇಳಿಸ್ಕೊಳ್ಳುವಂತಹ ಪೇಷನ್ಸ್ ಈ ಫ್ಯಾನ್ಸ್ಗಳಿಗೆ ಇರೋದಿಲ್ಲ. ಏನೋ ಸಮಸ್ಯೆ ಆಗಿದೆ, ತಾಂತ್ರಿಕ ದೋಷ ಆಗಿದೆ ಅಂತ ಹೇಳಿ ಥಿಯೇಟರ್ನ ಮಾಲೀಕರು ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ರೂ ಸಾಧ್ಯವಾಗಿಲ್ಲ. ಅದಾದ ನಂತರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬಂದು ಈ ಅಭಿಮಾನಿಗಳ ಮನವೊಲಿಸೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ ಅಭಿಮಾನಿಗಳು. ಪವನ್ ಕಲ್ಯಾಣ್ ಅವರ ಸಿನಿಮಾ ರಿಲೀಸ್ ಆಗಿದೆ. ಓಜಿ ಸಿನಿಮಾ ಪ್ರದರ್ಶನ ಕಾಣೋದಕ್ಕೆ ತಡವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಓಜಿ ಸಿನಿಮಾ ಪ್ರದರ್ಶನ ಯಾಕೆ ರದ್ದಾಯಿತು? ಏನ್ ತಾಂತ್ರಿಕ ದೋಷ? ಯಾಕೆ ಅಭಿಮಾನಿಗಳು ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿದ್ದಾರೆ? ಏನೆಲ್ಲ ಸಮಸ್ಯೆಗಳಾಯ್ತು? ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ರಮ್ಯಾ, ಖಂಡಿತ ಏನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಿನಿಮಾ ಅಂದ್ರೆ ಓಜಿ ಬಹಳ ಕ್ಯೂರಿಯಾಸಿಟಿನ ಹುಟ್ಟಾಕಿತ್ತು. ಬಹಳ ಜೋಶಿಂದ ನಿನ್ನೆ ಫ್ಯಾನ್ ಶೋ ನೋಡ್ಬೇಕಂತೇಳಿ ಅಭಿಮಾನಿಗಳು ಸಹ ಕಾತುರದಿಂದ ಕಾಯ್ತಾ ಇದ್ರು. ನಿನ್ನೆ ರಾತ್ರಿ 10 ಗಂಟೆಗೆ ಫ್ಯಾನ್ ಶೋ ಪ್ರಾರಂಭ ಆಗ್ಬೇಕಾಗಿತ್ತು. ಆದ್ರೆ ಚಿಂತಾಮಣಿಯಲ್ಲಿ 2 ಥಿಯೇಟರ್ ಹಾಕಿರ್ತಾರೆ. ಒಂದು ಅಂಜನಿ ಥಿಯೇಟರ್ ಮತ್ತೆ ಒಂದು ಆದರ್ಶ ಥಿಯೇಟರ್ ಅಂತೇಳಿ. ಆದ್ರೆ ಅಂಜನಿ ಥಿಯೇಟರ್ ಅಲ್ಲಿ ಸರಾಗವಾಗಿ ಸಿನಿಮಾ ನಡೆಯುತ್ತೆ. ಆದ್ರೆ ಆದರ್ಶ ಥಿಯೇಟರ್ ಅಲ್ಲಿ ಹಾಕಿರ್ತಕ್ಕಂಥ ಸಿನಿಮಾ ಈಗ ಅಲ್ಲಿ ತಾಂತ್ರಿಕ ದೋಷ ಅಂತ ಮೂವಿ ಡೌನ್ಲೋಡ್ ಆಗಿಲ್ಲ ಅಂತೇಳಿ ತಡ ಆಗಿದೆ. ಹಾಗಾಗಿ ಅಭಿಮಾನಿಗಳು ಸಹ 500 ರೂಪಾಯಿಂದ 1000 ರೂಪಾಯಿ ಕೊಟ್ಟು ಆ ಟಿಕೆಟಿನ ಖರೀದಿ ಮಾಡಿದ್ರು. ಆದ್ರೆ ಏಕಾಏಕಿ 10 ಗಂಟೆ ಆಯ್ತು, 11 ಗಂಟೆ ಆಯ್ತು, 12 ಗಂಟೆ ಆದ್ರೂ ಸಹ ಆ ಸಿನಿಮಾ ಆನ್ ಆಗ್ಲಿಲ್ಲ. ಹಾಗಾಗಿ ಅಲ್ಲಿ ಫ್ಯಾನ್ಸ್ ರೊಚ್ಚಿಗೆದ್ಬಿಟ್ಟು ಅಲ್ಲಿ ಪೀಠೋಪಕರಣಗಳನ್ನ ಹೊಡೆದಾಕಿದ್ರು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಿನಿಮಾ ಸ್ಕ್ರೀನ್ ಏನಿದೆ ಆ ಸ್ಕ್ರೀನ್ ಸಹ ಹರಿದಾಕಿದ್ರು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಆ ಒಂದು ಮಾತುಕತೆ ನಡೆದು ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆಯನ್ನು ಸಹ ಮಾಡಿದ್ರು. ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಸಹ ಭೇಟಿ ಕೊಟ್ಟು ಅವರನ್ನ ತಿಳಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿರ್ತಕ್ಕಂಥ ಮಾಲೀಕರು ಮತ್ತೆ ಅಲ್ಲಿ ಸಿಬ್ಬಂದಿ ಹೇಳಿದ್ರು, ಆಯ್ತು ಬೆಳಗ್ಗೆ ನಿಮಗೆ ನೀವೇನು ಹಣ ಕೊಟ್ಟು ಖರೀದಿ ಮಾಡಿದ್ರಿ ಆ ಹಣವನ್ನ ನಮ್ಗೆ ಬೆಳಗ್ಗೆ ವಾಪಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮ್ಮ ಥಿಯೇಟರ್ ಅಲ್ಲಿ ತಾಂತ್ರಿಕ ದೋಷ ಆಗಿದೆ, ಫಿಲಂ ಡೌನ್ಲೋಡ್ ಆಗ್ತಾ ಇಲ್ಲ. ಹಾಗಾಗಿ ವಾಪಸ್ ಹೋಗಿ ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಂದು ಶೋ ನೋಡಿ, ಇಲ್ಲಾಂದ್ರೆ ವಾಪಸ್ ತಗೊಳ್ಳಿ ಹಣ ಅಂತ ಹೇಳಿದ್ರು. ಆದ್ರೆ ಆ ಜೋಶಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು
ಆ ಮಾತನ್ನ ಕೇಳಿಸ್ಕೊಂತ ಪರಿಸ್ಥಿತಿ ಇರ್ಲಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನ ಮತ್ತೆ ಅಲ್ಲಿರ್ತಕ್ಕಂಥ ಸ್ಕ್ರೀನ್ ಆಗಿರ್ಬೋದು ಮತ್ತೆ ಹೊರಗಡೆ ಏನು ರಾದ್ಧಾಂತ ಮಾಡಿ ಗಲಾಟೆ ಮಾಡಿರ್ತಕ್ಕಂಥದ್ದು. ಈಗ ಈ ಬಗ್ಗೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣರು ಸಹ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಒಂದು ಯಾರು ಅಲ್ಲಿ ಪುಂಡಾಟಿಕೆ ಮಾಡಿದ್ರೆ ಅವರನ್ನ ವಿರುದ್ಧ ಒಂದು ಕೇಸ್ ಅನ್ನ ದಾಖಲೆ ಮಾಡ್ತಕ್ಕಂಥ ಒಂದು ಕೆಲಸ ಸಹ ಮಾಡ್ತಾ ಇದ್ದಾರೆ. ಇನ್ನು ಏನು 2 ಥಿಯೇಟರ್ ಆಗಿತ್ತು, ಆದ್ರೆ ಈ ಒಂದು ಜೋಶಲ್ಲಿರ್ತಕ್ಕಂಥ ಅಭಿಮಾನಿಗಳು ಈ ರೀತಿಯಾಗಿ ಪುಂಡಾಟಿಕೆ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ದುರಂತ ಅಂತ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಅಂತ